ಹಾಸನ ಜಿಲ್ಲಾಸ್ಪತ್ರೆ ವೈದ್ಯೆ ಎಡವಟ್ಟಿನಿಂದ ಬಾಣಂತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಹೆರಿಗೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ರೂಪಾಳಿಗೆ ವೈದ್ಯೆ ಶ್ರುತಿ ಹೈ ಡೋಸೇಜ್ ಅನಸ್ತೇಷಿಯಾ ನೀಡಿದ್ದರಿಂದ ರೂಪಾ 3 ದಿನ ಕೋಮಾದಲ್ಲಿದ್ದರು. ಇದೀಗ ರೂಪಾ ಬಾರದ ಲೋಕಕ್ಕೆ ತೆರಳಿರುವುದು ಸಂಬಂಧಿಕರನ್ನ ಕೆರಳಿಸಿದೆ. ರೂಪಾ ಸಾವಿನಿಂದ ರೊಚ್ಚಿಗೆದ್ದ ಸಂಬಂಧಿಕರು ಜಿಲ್ಲಾಸ್ಪತ್ರೆಯ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಯಶಸ್ವಿಯಾಗಿರುವ ಪೊಲೀಸರು ಆಸ್ಪತ್ರೆಗೆ ಬಿಗಿ ಭದ್ರತೆ ಒದಗಿಸಿದ್ದಾರೆ. ಇದು ಹಾಸನ ಜಿಲ್ಲಾಸ್ಪತ್ರೆ ವೈದ್ಯ ಎಡವಟ್ಟಿನಿಂದ ಬಾಣಂತಿ ಸಾವನ್ನಪ್ಪಿರೋ ಪ್ರಕರಣಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಹೆರಿಗೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ರೂಪಾಳಿಗೆ ವೈದ್ಯ ಶ್ರುತಿ ಹೈ ಡೋಸೇಜ್ ಅನಸ್ತೇಷಿಯಾ ನೀಡಿದ್ರಿಂದ ರೂಪಾ 3 ದಿನಗಳಿಂದ ಕೋಮಾಲಿದ್ದರು. ಆದರೆ ಅವರು ಇವತ್ತು ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಒಟ್ಟಾರೆ ಹಾಸನ ಜಿಲ್ಲಾಸ್ಪತ್ರೆ ಅಕ್ಷರಶಃ ರಣಾಂಗಣವಾಗಿ ಪರಿವರ್ತನೆ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಸಂಬಂಧಿಕರು ಆಸ್ಪತ್ರೆಯ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಗಿಯಾದಂಥ ಭದ್ರತೆನ ಕೂಡ ಆಸ್ಪತ್ರೆಯಲ್ಲಿ ಒದಗಿಸಲಾಗಿದೆ. ಹೇಗಿದೆ ಈಗ ಅಲ್ಲಿ ಒಂದು ಪರಿಸ್ಥಿತಿ? ಈಗ ಸದ್ಯ ಪರಿಸ್ಥಿತಿಯನ್ನ ತಹಬದಿಗೆ ಪೊಲೀಸರು ತಂದಿದ್ದಾರೆ ಮಧುಸೂದನ್. ಸದ್ಯ ಪೊಲೀಸರು ತಹಬದಿಗೆ ತಂದಿದ್ದು, ಈಗ ಆಸ್ಪತ್ರೆಯ ಮುಂಭಾಗದಲ್ಲಿ ಕರ್ನಾಟಕ ಕಾವಲು ಪಡೆ ಮತ್ತು ರೂಪಾಳ ಸಂಬಂಧಿಕರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಪ್ರತಿಭಟನೆ ಮುಂದುವರೆದಿದೆ. ಈಗ ಸ್ಥಳಕ್ಕೆ ತಹಸೀಲ್ದಾರ್, ಹಾಸನ ತಾಲೂಕು ತಹಸೀಲ್ದಾರ್ ಆದಂತಹ ಮಂಜುನಾಥ್ ಅವರೀಗ ಭೇಟಿ ನೀಡಿ ಅವರ ಒಂದು ಸಮಸ್ಯೆ ಮತ್ತು ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ಅವರ ಏನು ನೋವಿದೆ, ಜೊತೆಗೆ ವಿಷಯಗಳೇನಿದೆ ಅದನ್ನೆಲ್ಲವನ್ನು ಸಹ ಕೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಎಳೆಯ ಮಗು 3-4 ದಿನಗಳ ಮಗುವನ್ನ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಮಗುವನ್ನ ಹೊರಗಡೆ ಕರೆತಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ರೂಪಾಳ ಕಡೆಯವರ ಒಂದು ನೋವು ಏನಾಗಿದೆ ಅಂದ್ರೆ, ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದ್ದಾಗಿದೆ. ಆದ್ರೆ ಆ ಎಳೆಯ ಮಗುವನ್ನ ಹೊರಗಡೆ ಆ ಬಿಸಿಲಿನಲ್ಲಿ ತಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ರೂಪಾಳನ್ನ ಕಳೆದುಕೊಂಡಿರುವ ನೋವಿನಲ್ಲಿ ರೂಪಾಳ ಕಡೆಯವರು ಈ ರೀತಿಯ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಮಧುಸೂದನ್. ಇನ್ನು ಹರೀಶ್, ಈಗ ಆಪರೇಷನ್ ಮಾಡಿದಂತ ವೈದ್ಯ ರಘುಪತಿ ಆಗಿರಬಹುದು, ಅನಸ್ತೇಷಿಯಾ ಕೊಟ್ಟಂತ ವೈದ್ಯ ಶ್ರುತಿ ಆಗಿರಬಹುದು, ಸ್ಥಳಕ್ಕೆ ಬಂದಿದ್ದಾರಾ? ಅನಸ್ತೇಷಿಯಾ ನೀಡಿದಂತಹ ವೈದ್ಯ ಶ್ರುತಿ ಮತ್ತು ಏನು ಆಪರೇಷನ್ ಮಾಡಿದಂತಹ ಡಾಕ್ಟರ್ ರಘುಪತಿ ಇಬ್ಬರೂ ಸಹ ಇದುವರೆಗೆ ಆಸ್ಪತ್ರೆಗೆ ಬಂದಿಲ್ಲ. ಕಳೆದ 2 ದಿನಗಳಿಂದಲೂ ಸಹ ಅವರು ಆಸ್ಪತ್ರೆ ಕಡೆ ಬಂದಿಲ್ಲ ಅಂತಕ್ಕಂಥ ಹೇಳಲಾಗ್ತಿದೆ. ಈಗ ಸದ್ಯ ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಈ 2 DR ತುಕಡಿ ಮತ್ತು 2 ಸರ್ಕಲ್ ಇನ್ಸ್ಪೆಕ್ಟರ್, 2 ಸಬ್ ಇನ್ಸ್ಪೆಕ್ಟರ್ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಸಹ ಜಿಲ್ಲಾಸ್ಪತ್ರೆಯ ಬಳಿ ಮಾಡಿರುವಂತದ್ದು. ಪ್ರತಿಭಟನೆ ಇನ್ನೂ ಸಹ ಮುಂದುವರೆದಿದೆ. ತಮ್ಮ ಪ್ರತಿಭಟನೆಯ ಮೂಲಕ ತಮ್ಮ ನೋವನ್ನ ಹೊರಹಾಕುವ ಪ್ರಯತ್ನವನ್ನ ರೂಪಾಳ ಕಡೆಯವರು ಸದ್ಯ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು DS ಶಂಕರ್ ಸಹ ರೂಪಾಳ ಕಡೆಯವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಈ ರೀತಿಯ ಏನು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ನಂತರ PM ರಿಪೋರ್ಟ್ ನಲ್ಲಿ ಏನು ಬರುತ್ತೆ ಅದರ ನಂತರದಲ್ಲಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತಕ್ಕಂತ ಒಂದು ಭರವಸೆಯನ್ನು ನೀಡುವ ಮೂಲಕ ಅವ್ರನ್ನ ಸಮಾಧಾನವನ್ನ ಪಡಿಸುವ ಪ್ರಯತ್ನವನ್ನ DS ಮಾಡಿದ್ರು. ಆದ್ರೆ ಅವರ ಒಂದು ಪ್ರಯತ್ನ ಇನ್ನೂ ಸಹ ಸಫಲ ಆಗಿಲ್ಲ. ಇನ್ನೂ ಸಹ ಪ್ರತಿಭಟನೆ ಮುಂದುವರೆತಾ ಇರ್ತಕ್ಕಂಥದ್ದು ಮಧುಸೂದನ್. ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ.